ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಇವತ್ತು ಹೇಳೋದಂದ್ರೆ ನಂದು ಗೆಲ್ತೀನಿ, ಗೆಲ್ಲೋ ನಮ್ದು ಅಂತ ತೋರಿಸ್ಕೊಂಡು ಮರ್ತಬೇಗೋಸ್ಕರ ಮತಯಾಚನೆ ಮಾಡ್ತಿದ್ವಿ. ಮರ್ತಬೇಗೋದು ಗೆಲ್ತಾರೆ. ಯಾವುದು ಈ MP ಎಲೆಕ್ಷನ್ ಹೇಳ್ತೀರಾ? MLC MP ನಮ್ಮ ಹೇಳಿದ್ದಲ್ಲ, ನಮ್ದು 5 ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ವಿ. ಅದು ಅನುಷ್ಠಾನಕ್ಕೆ ತಂದು ಎಲ್ಲ ಜನಕ್ಕೆ ಮನೆಗೆ ತಲುಪಿದೆ. ಆ ಕಾರ್ಯಕ್ರಮ ಇಟ್ಕೊಂಡೆ ಕೇಳಿದ್ದೀವಿ. ಮುಂದಿನ ದಿನಗಳ ಮಂಡ್ಯ ಡೆವಲಪ್ಮೆಂಟ್ ಏನಾಗಬೇಕು ಅನ್ನೋದು ನಮ್ಮ ಅರಿವಿದೆ. ಅರಿವಿನ ನಾವು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ನಾಯಕರುಗಳು, ಜಿಲ್ಲಾ ಶಾಸಕರು ಸೇರಿ 9ರಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಮಾರ್ಟ್ ಸಿಟಿ ತರಬೇಕಂತ ಒಂದು ಕಾರ್ಯಕ್ರಮ ಇದೆ. ಆಮೇಲೆ ನಾವು ಸ್ಕೂಲು ಕೇಂದ್ರೀಯ ವಿದ್ಯಾಲಯ ತರಬೇಕು ಅಂತ ಆಸೆ ಇದೆ. ಇನ್ನು ಮಂಡ್ಯ ಟೌನ್ ರಿಂಗ್ ರೋಡ್ ಮಾಡಬೇಕು ಅಂತ ಆಸೆ ಇದೆ. ಸರ್, ಮಂಡ್ಯದಲ್ಲಿ ಮೂಲಭೂತ ಸಮಸ್ಯೆಗಳು ಬೇಕಾದಷ್ಟಿದೆ, ಅದೇ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸ್ಮಾರ್ಟ್ ಸಿಟಿ ಇಲ್ಲ, ಸ್ಮಾರ್ಟ್ ಸಿಟಿ ಬಂದರೆ ಕುಡಿಯೋ ನೀರು, ರಸ್ತೆ, ರೋಡು, ಚರಂಡಿ ಎಲ್ಲ ರೆಡಿ ಆಯ್ತವೆ. ಇಲ್ಲ, ನೆನ್ನೆಗೆಲ್ಲ ಅದು ಕಾನೂನು ಪ್ರಕಾರ ಅದು ಹೋರಾಟ ಇರ್ತದೆ. ತಮಿಳುನಾಡಲ್ಲಿ ನೀರು ಅಲ್ಲಿಗೆ ಅವ್ರಿಗೇನು ಹಂಚಿಕೆ ಇದೆ ಅದು ನೋಡ್ಕೊಂಡು ಮಾಡೋದು. ನಾವು ಗೆಲ್ತೀವಿ. 4 ಜಿಲ್ಲೆಗಳ ವ್ಯಾಪ್ತಿ. ನಾನು 4 ಹೇಳಲ್ಲ, ಈ ಮಧ್ಯಪ್ರದೇಶ ಬಂದು ಹೇಳ್ತೀನಿ. 4 ಕರೆಕ್ಟಾಗಿ ಮಾಹಿತಿ ಇಲ್ಲ. ಮಧ್ಯಪ್ರದೇಶ ಮಾಹಿತಿ ಇದೆ. ಚುನಾವಣಾ ಪೂರ್ವ ಸಮೀಕ್ಷೆ ಕರ್ಕೊಂಡಂಗೆ MP ಚುನಾವಣೆ ಅದು ಒಟ್ಟಾರ ರಾಜ್ಯದ ಏನು ಹೇಳ್ತೀವಿ? ರಾಜ್ಯದೆಲ್ಲ ಮಾತಾಡೋದು ದೊಡ್ಡನ್ನಲ್ಲ. ನಿಮ್ಮ ಇವತ್ತಿಗೆ ನಮ್ಮ ಮಂಡ್ಯ ಜಿಲ್ಲೆದು ಮಾತಾಡೋಣ. ಏನು ಹೇಳ್ತೀವಿ ಒಟ್ಟಾರೆ? ನಾವು ಗೆಲ್ತೀವ. ಎಷ್ಟು ಅಂತರ? 1,000 ಓಟ್ ಇದ್ರು ಗೆದ್ದು ಗೆಲುವೆ ಅಂತ ಮೊನ್ನೆನೂ ಹೇಳಿದ್ದೀನಿ. 1 ಓಟಿಂದ ಗೆದ್ದು ಗೆಲುವೇನೆ. ಗೆಲುವು ನಮ್ಮದು. ಈ ಒಟ್ಟಾರೆ ನಿಮ್ಮ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಆಗಿರುವಂಥ ಫಲಿತಾಂಶದ ಲೆಕ್ಕಾಚಾರ ಯಾವ ಭಾಗದಲ್ಲಿ ನಿಮಗೆ ಹೈಕಾಗ್ತದೆ? ಇಲ್ಲ, ಎಲ್ಲ ಕಡೆಯೂ ಸಮಾನವಾಗಿದೆ. ಇನ್ನು ನಾವು ಅವರು ಇವರು ಅಂತಲ್ಲ, ಎಲ್ಲರೂ ಶಕ್ತಿ ಮೀರಿ ದುಡಿದಿದ್ದಾರೆ. ಶಕ್ತಿ ಮೀರಿ ಮತ ಯತ್ನ ಮಾಡಿದರೆ, ಶಕ್ತಿ ಮೀರಿ ಮತ ಹಾಕ್ಸಿದ್ದಾರೆ. ನಿಮ್ಮ ಪ್ರತಿಸ್ಪರ್ಧಿನೂ ಬಂದು ಬಲವಾಗಿರುವಂಥ ಕ್ಯಾಂಡಿಡೇಟ್ ಆಗೋದ್ರಿಂದ ನಿಮ್ಮ ಒಂದು ಅನಿಸಿಕೆ ಯಾವ? ನಾನು ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ಕೇಳಿ, ಬೇರೆಯವ್ರ ಬಗ್ಗೆ ಬೇಡ. ನಾವು ಗೆಲ್ತೀವ ಹೆಂಗೆ ಅಂತ ಕೇಳಿ ಅಂತ ಹೇಳ್ತೇವೆ. ಅಲ್ಲ, ಎದುರಾಳಿನೂ ಪ್ರಬಲವಾಗಿರಲ್ಲ ಅನ್ನೋದು. ಯಾವುದು ಎಲ್ಲರ ಪ್ರಭಾವ, ಎಲ್ಲರೂ ಹೇಳೋದು ಅವ್ರವ್ರ ಪ್ರಭಾವ ಜಾಸ್ತಿನೇ ಇರ್ತದೆ. ನಮ್ಮದು ನಾವೇನಿದೆ ನೋಡ್ಕೊಳ್ಳೋದು. ಈ ಚುನಾವಣೆಯಲ್ಲಿ ಅವ್ರ ಆಟ ಏನೋ ನಡೆದಿಲ್ಲ ಅಂತ ಸಮಯ ಆಟ ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮತದಾರರು ನಮ್ಮ ಕಡೆ ಪರ ಒಲವು ತೋರಿಸಿದ್ದಾರೆ. ನೀವೇನು ಹೇಳ್ತೀವಿ? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.